ನಮಸ್ತೆ ಎಲ್ಲರಿಗೂ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ಹೇಳ್ತೀವಿ. ಅಂದರೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಆಯ್ಕೆಯನ್ನು ಮಾಡುವುದು ಅದು ನಮ್ಮ ಜವಾಬ್ದಾರಿ. ನಾನು ನನ್ನ ಅಡುಗೆ ಮನೆಯಲ್ಲಿ ಒಳ್ಳೆಯ ಆರೋಗ್ಯಕ್ಕಾಗಿ ಬದಲಾಯಿಸಿಕೊಂಡಂತಹ 5 ಅಂಶಗಳನ್ನು ನಿಮಗಿವತ್ತು ತಿಳಿಸ್ತೀನಿ. ನಾನು ಆಯುರ್ವೇದವನ್ನು ಅಭ್ಯಾಸ ಮಾಡ್ತಾ ಬಂದಾಗಿಂದ ಪ್ರತಿನಿತ್ಯ ಜೀವನ ಶೈಲಿಯಲ್ಲಿ ಒಳ್ಳೆಯ ಆರೋಗ್ಯ ಕ್ರಮಗಳನ್ನು ಅಳವಡಿಸ್ಕೊಳ್ತಾ ಬಂದಿದ್ದೇನೆ. ಮೊದಲಿಗೆ ಉಪ್ಪು. ಸಾಮಾನ್ಯ ಉಪ್ಪಿನ ಜಾಗದಲ್ಲಿ ನಾನು ಬಳಸ್ತಾ ಇರುವಂತಹದ್ದು ಸೈಂಧವ ಲವಣ. ಸಾಮಾನ್ಯ ಉಪ್ಪು ಬರೀ ರುಚಿ ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ದೇಹದಲ್ಲಿ ಉಷ್ಣ ಗುಣವನ್ನು, ಪಿತ್ತವನ್ನು ಸಹ ವೃದ್ಧಿ ಮಾಡುತ್ತೆ. ಹಾಗಾಗಿ ಸಾಮಾನ್ಯ ಉಪ್ಪಿನ ಜಾಗದಲ್ಲಿ ಸೈಂಧವ ಲವಣವನ್ನು ಬಳಕೆ ಮಾಡೋದ್ರಿಂದ ಸೈಂಧವ ಲವಣದಲ್ಲಿ ಪಿತ್ತವನ್ನು ಕಡಿಮೆ ಮಾಡುವಂತಹ ಮತ್ತು ದೇಹವನ್ನು ತಂಪಾಗಿಸುವಂತಹ ಒಂದು ಗುಣಗಳಿರುತ್ತೆ. ಹಾಗಾಗಿ ದಿನನಿತ್ಯದ ಒಂದು ಉಪ್ಪಿನ ಜಾಗದಲ್ಲಿ, ಸಾಮಾನ್ಯ ಉಪ್ಪಿನ ಜಾಗದಲ್ಲಿ ಸೈಂಧವ ಲವಣವನ್ನು ಉಪಯೋಗ ಮಾಡುವುದು ಸೂಕ್ತ. ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂತಂದರೆ, ಸಾಮಾನ್ಯವಾಗಿ ಅಡುಗೆ ಎಣ್ಣೆ ಜಾಗದಲ್ಲಿ, ಅಂದರೆ ನಾವು ರಿಫೈನ್ಡ್ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ ಅಡುಗೆಗೆ. ಆದರೆ ನಾನು ನನ್ನ ಅಡುಗೆ ಮನೆಯಲ್ಲಿ ಬದಲಾಯಿಸಿಕೊಂಡದ್ದೇನು ಅಂತಂದರೆ ಗಾಣದೆಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರಿತೀವಿ. ಬಹಳಷ್ಟು ಜನ ರಿಫೈನ್ಡ್ ಆಯಿಲ್ಸ್ನ ಯೂಸ್ ಮಾಡ್ತಾರೆ. ಆದರೆ ಏನಾಗುತ್ತೆ, ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಆ ಪ್ರೊಸೆಸಿಂಗಲ್ಲಿ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ರಿಫೈನ್ಡ್ ಆಯಿಲ್ಸ್ ಬದಲಿಗೆ ನನ್ನ ಅಡುಗೆ ಮನೆಯಲ್ಲಿ ಬಳಸ್ತಾ ಇರುವಂತಹದ್ದು ಗಾಣದೆಣ್ಣೆ, ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕರಿತೀವಿ. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಾನು ಬದಲಾಯಿಸ್ಕೊಂಡಂಥ ಅಂಶ ಏನು ಅಂತಂದರೆ, ಡೈಲಿ ಪ್ರೋಟೀನ್ ಸೋರ್ಸ್ ಆಗಿ ಈ ಸೋಯಾ ಆಗಲಿ, ಪನ್ನೀರ್ ಆಗಲಿ ಆ ಥರದ್ದು ಯೂಸ್ ಮಾಡೋ ಬದಲಿಗೆ ಹೆಸರು ಬೇಳೆ ಅಥವಾ ಹೆಸರು ಕಾಳು. ನೀವೀಗ ಸಾಮಾನ್ಯವಾಗಿ ಅನ್ನ ಮಾಡ್ತಿರ್ತೀರ ಅಂತಂದರೆ ಅದಕ್ಕೆ ಅರ್ಧ ಪೋರ್ಷನ್ ಅಥವಾ ಈಕ್ವಲ್ ಪೋರ್ಷನ್ ಅಷ್ಟು ಹೆಸರು ಬೇಳೆಯನ್ನು ಹಾಕಿ ಅಡುಗೆಯನ್ನು ಮಾಡೋದ್ರಿಂದ ದೇಹ ತಂಪಾಗೂ ಇರುತ್ತೆ ಮತ್ತು ಪ್ರೋಟೀನ್ ಸೋರ್ಸ್ ಕೂಡ ಸಿಗುತ್ತೆ. ಇದು ಆಯುರ್ವೇದದಲ್ಲಿ ನಿತ್ಯ ಸೇವನೆಯ ಆಹಾರ ದ್ರವ್ಯ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಬೇಕಿತ್ತು ಅಂತಂದರೆ ದಿನನಿತ್ಯ ನೀವು ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ತಗೋಬಹುದು.